ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಆನಂದದಿಂದ ನಿಮ್ಮ ದಿನವನ್ನು ಪ್ರಾರಂಭಿಸಿರಿ. ಸಿಟ್ಟಿನಿಂದ ಗುಣಗುಟ್ಟುತ್ತಾ ಆರಂಭಿಸಬೇಡಿ. ಖಚಿತವಾಗಿಯೂ ನಾವು ಅಪೇಕ್ಷಿಸಿದಂತೆ ಪರಿಸ್ಥಿತಿಗಳು ಇಲ್ಲದೇ ಇರಬಹುದು. ಗತಕಾಲದಲ್ಲಿ ನಡೆದಿರುವ ಸಂಘಟನೆಗಳನ್ನು ಮರೆಯದೇ ಇರಬಹುದು. ಅವುಗಳೇ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತಾ ಇರ್ತವೆ. ಅವೆಲ್ಲವುಗಳನ್ನು ಕರ್ತನ ಪಾದದ ಬಳಿಯಲ್ಲಿ ಬಿಟ್ಟು ದೇವರ ಪ್ರಣಾಳಿಕೆ ಅರಿತು ದಿನವನ್ನು ಪ್ರಾರಂಭಿಸೋಣ. ಬನ್ನಿರಿ, ದೇವರ ವಾಕ್ಯ ಕೇಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುದಿನವೂ ನಿಮಗೆ ನೂತನವಾಗಿ ನಮ್ಮ ಮೇಲೆ ವಾತ್ಸಲ್ಯ ಉಂಟಾಗುತ್ತದಲ್ಲವೇ? ಪ್ರತಿ ದಿನವೂ ನಮ್ಮ ಮೇಲೆ ನಿಮ್ಮ ಕೃಪೆಯನ್ನು ವಿಸ್ತಾರವಾಗಿಟ್ಟಿದ್ದೀರಲ್ಲವೇ? ನಿಮ್ಮ ಪ್ರಣಾಳಿಕೆಗಳು ಎಷ್ಟೋ ದೊಡ್ಡದಾಗಿವೆ. ಅವುಗಳನ್ನು ಅರಿತುಕೊಳ್ಳುವ ಹಾಗೆ ನಮ್ಮ ಮನೋನೇತ್ರಗಳು ಬೆಳಗುವ ಹಾಗೆ ನಿಮ್ಮ ಸನ್ನಿಧಿಯಲ್ಲಿ ನಾವು ಕಾದುಕೊಂಡಿರುವಾಗ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮುಖ್ಯ ಪ್ರಿಯರೇ. ಪ್ರಾರ್ಥನೆ ಅಂದರೆ ಹೃದಯಾಂತರಾಳದೊಳಗಡೆಯಿಂದ ಬರುವಂತಹ ಒಂದು ಕೂಗಾಗಿದೆ. ಅದಕ್ಕೆ ಪ್ರಾರ್ಥನೆ ಎಂದಿದ್ದಾರೆ ಒಬ್ಬ ದೇವಸೇವಕರು. ಸಣ್ಣಪುಟ್ಟ ಪ್ರಾರ್ಥನೆ ಮಾಡುತ್ತಿರ್ತಾರೆ ಕೆಲವೊಂದು ಜನರು. ಒಳ್ಳೆ ಪದಗಳನ್ನು ಉಪಯೋಗಿಸಿ ಎಷ್ಟೋ ಸೌಮ್ಯವಾಗಿ, ಎಷ್ಟೋ ದೀನತೆಯಿಂದ, ಅದು ಕೂಡ ನಡುಗುತ್ತಿರುವ ವಾಯ್ಸ್ನೊಂದಿಗೆ ಕೆಲವರಾದರೂ ಆರ್ಟಿಫಿಷಿಯಲ್ ಆಗಿ ಒಂಥರ ಅದೇನೋ ಬಹಳ ತಗ್ಗಿಸಿಕೊಳ್ಳುವಂತೆ ನಟಿಸುವಂತೆ ಮಾಡ್ತಾರೆ. ಡೋಂಟ್ ಡೂ ದಟ್ ಪ್ಲೀಸ್. ಆ ರೀತಿಯಾದ ಪ್ರಾರ್ಥನೆಗಳನ್ನು ದೇವರು ಅಂಗೀಕರಿಸುವುದಿಲ್ಲ. ವೇಷಧಾರಿಗಳ ಪ್ರಾರ್ಥನೆಯನ್ನು ಆತನು ಅಂಗೀಕರಿಸುವುದಿಲ್ಲ. ನಮ್ಮ ಹೃದಯದಲ್ಲಿ ಪಾಪ ಇರುವುದಾದರೆ ನಮ್ಮ ಕಂಠಧ್ವನಿ ಪರಲೋಕದಲ್ಲಿ ಕೇಳಿಸಲ್ಪಡುವುದಿಲ್ಲ. ಪ್ರಾರ್ಥನೆಯಲ್ಲಿಯೇ ಪಾಪದಿಂದ ಬಿಡುಗಡೆ ಹೊಂದುತ್ತೇವೆ. ಪ್ರಾರ್ಥನೆ ಮಾಡುವುದರಿಂದ ಪಾಪ ಮಾಡುವುದಿಲ್ಲ ಅನ್ನಬಾರದು. ಪಾಪ ಮಾಡಿರೋದ್ರಿಂದ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿಲ್ಲ ಎಂದು ಸುಮ್ಮನೆ ಇರಬಾರದು. ಆ ಪಾಪಕ್ಕೆ ಔಷಧಿ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಮಾಡಲು ಶುರು ಮಾಡಿದ ತಕ್ಷಣವೇ ಏನೇನೋ ಹರಟೆ ಹೊಡೆಯುವಂಥದ್ದಲ್ಲ, ಬೇರೆ ಯಾರ್ಯಾರಿಗೋ ಪ್ರಾರ್ಥನೆ ಮಾಡುವಂಥದ್ದಲ್ಲ. ನಿಮ್ಮ ಸ್ಥಿತಿಯನ್ನು ನೀವು ಅರಿತುಕೊಳ್ಳುವ ಹಾಗೆ ಮೊಳಕಾಲೂರಿ ನಿಮ್ಮ ಹೃದಯವನ್ನು ಪರಿಶೀಲಿಸಿಕೊಂಡು ದೋಷಾರೋಪಣ ಮಾಡಿದ ವಿಷಯಗಳನ್ನು ಗ್ರಹಿಸಿಕೊಳ್ಳಿರಿ. ದೋಷಾರೋಪಣೆ ಮಾಡುತ್ತೆ ನಮ್ಮ ಮನಸಾಕ್ಷಿ ಒಪ್ಪಿಸುತ್ತದೆ. ದೇವರ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳು ಕಾಣಿಸ್ತವೆ. ಅವು ಬಲಹೀನತೆಗಳಾಗಿರ್ತವೆ. ಪಾಪ ಅಂದರೆ ದೊಡ್ಡ ದೊಡ್ಡ ಪಾಪಗಳಷ್ಟೇ ಅಲ್ಲ. ನಾವು ಕಠಿಣವಾಗಿ ಮಾತಾಡಿ ಮತ್ತೊಬ್ಬರ ಹೃದಯ ಗಾಯಗೊಳಿಸುವುದಾದರೆ ಅದು ನಿಮಗೆ ಪಾಪ ಅಲ್ಲವೋ? ನಾವು ಬಾಯಿ ಬಿಚ್ಚಿ ಒಂದು ತಪ್ಪು ಮಾತಾಡುವುದಾದರೆ ಅದು ದೋಷ ಅಲ್ಲವೋ? ನಾವು ಮೋಸಗಳನ್ನು, ಸುಳ್ಳನ್ನು ನುಡಿಯುವುದಾದರೆ ಅದು ದೇವರಿಗೆ ದುಃಖ ಉಂಟು ಮಾಡುವುದಿಲ್ಲವೋ? ನಮ್ಮ ಪರಿಶುದ್ಧತೆ ಹಾಳು ಮಾಡುವುದಿಲ್ಲವೋ? ಹೌದು, ಎಷ್ಟೋ ಆಸೆಗಳಲ್ಲಿ, ಕೋರಿಕೆಗಳಲ್ಲಿ, ಯೋಚನೆಗಳಲ್ಲಿ ತಪ್ಪಿ ಹೋಗ್ತಿದ್ದೇವೆ. ಕ್ರಿಯೆಯಲ್ಲಿ ತಪ್ಪು ಮಾಡಿದವರನ್ನು ಹಿಡ್ಕೊಳ್ತೇವೆ, ಆದರೆ ಮನಸ್ಸಲ್ಲಿ ತಪ್ಪು ಮಾಡಿದವರನ್ನು ಹಿಡ್ಕೊಳ್ಳಲಿಕ್ಕಾಗುತ್ತದೋ? ಏನೇ ಆಗಿರಲಿ, ದೇವರ ಸನ್ನಿಧಿಯಲ್ಲಿ ಆತನ ರಕ್ತದಲ್ಲಿ ನಾವು ತೊಳೆಯಲ್ಪಡುವ ಹಾಗೆ ಪ್ರಾರ್ಥಿಸಬೇಕು. ಯಾಕೆಂದರೆ ನಾವು ನಮ್ಮ ಶರೀರದಲ್ಲಿದ್ದೇವೆ. ಈ ಮಣ್ಣಿನ ಶರೀರದಲ್ಲಿ ನಾವಿದ್ದೇವೆ. ಈ ಮಣ್ಣಿನ ಶರೀರ ಯಾವಾಗಲೂ ಮಾಂಸ ಅಪೇಕ್ಷಿಸುವಂಥದ್ದಾಗಿದೆ. ಈ ಲೋಕದಲ್ಲಿದ್ದೇವೆ. ಲೋಕದ ಆಸೆ ಏನಾಗಿವೆ ಗೊತ್ತಾ? ಅಂದರೆ ಸೈತಾನನ ಅಧಿಕಾರದಲ್ಲಿರುವ ಈ ಪ್ರಪಂಚದಲ್ಲಿದ್ದೇವೆ. ಯಹಲೋಕಾಧಿಕಾರಿ ಸೈತಾನನು, ಮೋಸಗಾರನು, ತಂತ್ರಗಾರನು. ಇಷ್ಟೆಲ್ಲ ಎದುರಿಸುತ್ತಾ ನಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳುತ್ತಾ ದೇವರೊಂದಿಗೆ ಸಹವಾಸ ಮಾಡುವುದಕ್ಕಾಗಿಯೇ ಪ್ರಾರ್ಥನೆಯನ್ನು ಓದಬೇಕು. ಹೌದಲ್ಲವೇ? ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ, ಶರೀರಧಾರಿಯಾಗಿದ್ದಾಗ ಆತನು ಸೇವೆ ಮಾಡಿದನು, ದೆವ್ವಗಳನ್ನು ಓಡಿಸಿದನು, ಬೋಧಿಸಿದನು. ಇವೆಲ್ಲ ನಾವು ಓದುತ್ತಿದ್ದೇವೆ. ಆದರೆ ನೀವೊಂದು ವೇಳೆ ಗಮನಿಸುವುದಾದರೆ ಆತನು ತನ್ನ ಜೀವಿತ ಕಾಲದಲ್ಲಿ ಹೆಚ್ಚು ಸಮಯವನ್ನು ಪ್ರಾರ್ಥನೆಗೆ ತೆಗೆದಿಟ್ಟಿದ್ರು. 30 ವರ್ಷಗಳವರೆಗೂ ಸೇವೆ ಪ್ರಾರಂಭಿಸಲಿಲ್ಲ. ಹಾಗಾದರೆ ಏನ್ ಮಾಡಿದ್ರು ಅಂದ್ಕೊಳ್ತೀರಿ? ಪ್ರಾರ್ಥನೆಯಲ್ಲಿ ಆತನು ಸಿದ್ಧನಾಗಿದ್ದನು. ಈವನ್ 3.5 ವರ್ಷ ಕಾಲದಲ್ಲಿ ಆತನು ಸೇವೆ ಮಾಡ್ತಾ ಇದ್ರೂ ಕೂಡ ಹೆಚ್ಚು ಸಮಯ ದಿನದಲ್ಲಿ ಪ್ರಾರ್ಥನೆಗಾಗಿ ಉಪಯೋಗಿಸುತ್ತಾ ಇದ್ರು. ವಾಡಿಕೆ ಪ್ರಕಾರ ಗೆತ್ಸೆಮನೆ ತೋಟಕ್ಕೆ ಹೋಗಿ ಪ್ರಾರ್ಥಿಸ್ತಾ ಇದ್ರು. ಇನ್ನು ಮೊಬ್ಬಾಗಿರುವಾಗಲೇ ಎಣ್ಣೆ ಮರಗಳ ಗುಡ್ಡಕ್ಕೆ ಎದ್ದು ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ರು. ಆತನು ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದನು. ಈ ದಿನ ಆತನ ಮಕ್ಕಳೆಂದು ಹೇಳಿಕೊಳ್ಳುವ ನಾವು ಮಾತುಗಳನ್ನು ಹೆಚ್ಚು ಮಾತಾಡ್ತಿದ್ದೇವೆ, ಹೆಚ್ಚು ಬೋಧನೆ ಮಾಡ್ತಿದ್ದೇವೆ, ಹಾಡುಗಳನ್ನು ಹೆಚ್ಚು ಹಾಡ್ತಿದ್ದೇವೆ. ಆದರೆ ಪ್ರಾರ್ಥನೆಗಾಗಿ ಎಷ್ಟು ಸಮಯ ತೆಗೆಯುತ್ತಿದ್ದೇವೆ? ಪ್ರಾರ್ಥನೆಯ ಜೀವಿತವನ್ನು ಹೊಂದಿಕೊಂಡಂಥವರು ಪವಿತ್ರರಾಗುತ್ತಲೇ, ಪರಿಶುದ್ಧಗೊಳಿಸಲ್ಪಡುತ್ತಲೇ ಇರ್ತಾರೆ. ಪ್ರಾರ್ಥನೆ ಎನ್ನುವಂಥದ್ದು ಸ್ಟಾಕ್ ಆಗಿ ಇಟ್ಕೊಳ್ಳುವಂಥದ್ದಲ್ಲ. ಕೆಲವರು ಅಕ್ಕಿ ಸಿಗೋದಿಲ್ಲ ಅನ್ನುವಾಗ ಅಕ್ಕಿ ಪ್ಯಾಕೆಟ್ ತಿಂಗಳಿಗೆ ಬೇಕಾದಷ್ಟು ತಂದಿಟ್ಕೊಳ್ತಾರೆ. ಹಾಗೆ ಒಂದು ಸಾರಿ ಪ್ರಾರ್ಥನೆ ಮಾಡಿ 1 ವಾರ, ತಿಂಗಳುಗಳವರೆಗೂ ಸುಮ್ಮನೆ ಇದ್ರೆ ನಡೆಯುವುದಿಲ್ಲ.
ಪ್ರಾರ್ಥನೆ ಎನ್ನುವಂಥದ್ದು ಒಂದು ನಿರಂತರವಾಗಿರಬೇಕು. ಯೇಸು ಕ್ರಿಸ್ತನು ಶರೀರಧಾರಿಯಾಗಿದ್ದಾಗ ಏನ್ ಮಾಡಿದ್ರು ನೋಡೋಣ ಬನ್ನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಯೇಸುಕ್ರಿಸ್ತನು ಶರೀರಧಾರಿಯಾದ ದಿನಮಾನಗಳಲ್ಲಿ ಶರೀರಧಾರಿಯಾಗಿ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ರು. ಎದಕ್ಕಾಗಿ? ದೇವರು ಆತ್ಮಸ್ವರೂಪಿ. ನಾವು ಕೂಡ ದೇವರ ಮಹಿಮೆಯನ್ನು ಹೊಂದಿದಾಗ ನಾವು ಮಹಿಮೆಯ ಶರೀರ ಹೊಂದಿದವರಾಗಿದ್ದೇವೆ. ಆದಾಮ ಹವ್ವ ಅವರ ದೋಷದಿಂದ ದೇವರು ಅನುಗ್ರಹಿಸಿರುವ ಮಹಿಮೆಯನ್ನು ಕಳೆದುಕೊಂಡು ಕೇವಲ ರಕ್ತಮಾಂಸವುಳ್ಳವರಾಗಿ ಶರೀರಾನುಸಾರವಾಗಿ ಮಾರ್ಪಟ್ಟೆವು, ಮರಣಕ್ಕೆ ಪಾತ್ರರಾದೆವು. ಅದಕ್ಕಾಗಿಯೇ ಮರಣದ ದಾಸತ್ವದೊಳಗಿದ್ದವರನ್ನು, ಅಂದರೆ ಮರಣದ ಅಧಿಕಾರಿಯಾಗಿರುವ ಸೈತಾನನನ್ನು ಜಯಿಸಲು ಯೇಸು ನಮಗೋಸ್ಕರ ರಕ್ತ ಮಾಂಸದಲ್ಲಿ ಪಾಲುಗಾರರಾದರು. ಆ ರೀತಿಯಾಗಿ ಆತನು ರಕ್ತ ಮಾಂಸಧಾರಿಯಾಗಿ ಮಾನವಧಾರಿಯಾಗಿ ಲೋಕಕ್ಕೆ ಬಂದಾಗ, ಶರೀರಧಾರಿಯಾಗಿ ಲೋಕಕ್ಕೆ ಬಂದಾಗ, ಆ ದಿನಗಳಲ್ಲಿಯೇ ಮಹಾರೋದನೆಯಿಂದಲೂ ಕಣ್ಣೀರಿನಿಂದ ಪ್ರಾರ್ಥಿಸಿದ್ರಂತೆ. ಮಹಾರೋದನೆಯಿಂದ ಪ್ರಾರ್ಥಿಸಿದ್ರಂತೆ. ಯಾರಾದರೂ ನಮಗಿಷ್ಟವಾದವರು ಮರಣ ಹೊಂದಿದರೆ ಬಹಳ ರೋಧಿಸುತ್ತೇವೆ. ಆದರೆ ಯಾವತ್ತೇ ಆಗಲಿ ನೀವು ಮಾಡಿರುವ ತಪ್ಪಿಗಾಗಿ ನಿಮಗೆ ರೋದನೆ ಇದೆಯಾ? ಎಲ್ಲರೂ ಮಾಡ್ತಿದ್ದಾರಲ್ಲವೇ, ಅದರಲ್ಲೇನಿದೆ? ಅವನು ತಪ್ಪು ಮಾಡಿದಾನಲ್ಲವೇ, ಅವಳು ತಪ್ಪು ಮಾಡಿದಾಳಲ್ಲವೇ, ಅವರೇ ಆ ರೀತಿಯಾಗಿರುವಾಗ ನಾನು ಈ ರೀತಿಯಾಗಿದ್ರೆ ಏನಾಗುತ್ತೆ ಅನ್ನುತ್ತಾರಲ್ಲವೇ. ಎಲೆ ಹೋಗಿ ಮುಳ್ಳಿನ ಮೇಲೆ ಬಿದ್ದರೂ, ಮುಳ್ಳು ಎಲೆ ಮೇಲೆ ಬಿದ್ದರೂ ಕೊನೆಗೆ ಎಲೆಗೆ ನಷ್ಟ ಆಗುತ್ತೆ. ಹಾಗೆಯೇ ನಾವು ನಮ್ಮ ಮನಸಾಕ್ಷಿಯನ್ನು ಹಾಳು ಮಾಡಿಕೊಳ್ಳದೆ ಇರಬೇಕಾದರೆ ಇತರರು ಪ್ರವರ್ತಿಸಿದಂತೆ ನಾವು ಪ್ರವರ್ತಿಸಬಾರದು. ಅವರು ಎಷ್ಟೇ ಮಾತಾಡ್ಬೋದು, ಏನೇ ಅನ್ನಬಹುದು, ಏನ್ ಬೇಕಾದರೂ ಅಂದ್ಕೊಳ್ಬೋದು, ಆದರೆ ನೀವು ಮಾತ್ರ ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಏಟಿಗೆ ತಿರುಗೇಟು ಎಂಬ ಪದ್ಧತಿ ಅನುಸರಿಸಬಾರದು. ನೀವು ನಿಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು, ಮೌನವಾಗಿರುವುದನ್ನು ಕಲಿಯಬೇಕು. ನೀವು ಮೌನವಾಗಿರಬೇಕಾದರೆ ದೇವರ ಸನ್ನಿಧಿಯಲ್ಲಿ ಬಾಯಿ ತೆರೆಯುವವರಾಗಿರಬೇಕು. ಪ್ರಾರ್ಥಿಸುವಂಥವರು ಮುಗ್ಧರಾಗಿರುತ್ತಾರೆ. ಪ್ರಾರ್ಥನೆ ಮಾಡದೇ ಇರುವವರು ಲಬಲಬ ಅಂತ ಮಾತಾಡ್ತಾರೆ. ಹೆಚ್ಚು ಮಾತಾಡುವವನು ಬುದ್ಧಿಹೀನನಾಗುವನು, ಮೌನಿ ಜ್ಞಾನಿಯಾಗುವನು. ದೇವರ ಸನ್ನಿಧಿಯಲ್ಲಿ ಬಾಯಿ ತೆರೆಯಿರಿ ಅಂದರೆ ಮನುಷ್ಯರ ಮುಂದೆ ಬಾಯಿ ತೆರೆಯುತ್ತಾರೆ. ದೇವರ ಸನ್ನಿಧಿಗೆ ಹೋದಾಗ ಪ್ರಾರ್ಥನೆ ಮಾಡಲ್ಲ, ತುಟಿಗಳನ್ನು ಬಿಚ್ಚಲ್ಲ, ಬಾಯಿ ತೆರೆಯಲ್ಲ, ಈ ರೀತಿಯಾಗಿ ಮಾಡ್ತಾರೆ. ಈವನ್ ಚರ್ಚಸ್ಸಲ್ಲೂ ಕೂಡ ಈ ದಿನಗಳಲ್ಲಿ ಎಷ್ಟು ಜನ ಆ ರೀತಿಯಾಗಿದ್ದೀರಿ? ನಿಮ್ಮಲ್ಲಿ ಎಷ್ಟು ಜನ ಪ್ರಾರ್ಥನೆಯನ್ನು ಪ್ರೀತಿಸ್ತಾ ಇದ್ದೀರಿ? ಈ ರೀತಿ ದೇವರ ಮಾತುಗಳನ್ನು ಕೇಳಿದ ನಂತರ ಈ ವಾಕ್ಯ ಧ್ಯಾನ ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಪ್ರಾರ್ಥನೆಯಿಂದ ಮುಗಿಸ್ತೇವೆ. ಸಮಯ ಸ್ವಲ್ಪ ಕಡಿಮೆಯಾಗಿರೋದ್ರಿಂದ ಜಸ್ಟ್ ರಿಮೈಂಡರ್, ದೇವರೊಂದಿಗೆ ಹೇಳ್ಕೊಳ್ತಿದ್ದೇವಷ್ಟೇ. ದೇವರ ಮುದ್ರೆಗೋಸ್ಕರ, ಸಹಾಯಕ್ಕೋಸ್ಕರ ಬೇಡಿಕೊಳ್ತಿದ್ದೇವೆ. ದೇವರ ಅಂಗೀಕಾರಕ್ಕಾಗಿ ಕೋರಿಕೊಳ್ತಿದ್ದೇವೆ. ನೀವು ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಟ್ಟು ನೋಡಿ, ನಿಮ್ಮ ಜೀವಿತದಲ್ಲಿ ನೀವು ಜಯಶಾಲಿಗಳಾಗಿರುತ್ತೀರಿ, ದೇವರಿಗೆ ಅಂಗೀಕಾರವಾಗಿರುತ್ತೀರಿ, ಪರಿಶುದ್ಧರಾಗಿ ಬದುಕುತ್ತೀರಿ, ಶೋಧನೆಗಳನ್ನು ಜಯಿಸುತ್ತೀರಿ. ಪ್ರಾರ್ಥನೆಯೇ ಬಲ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಪ್ರಾರ್ಥನೆಯಲ್ಲಿ ವಿವೇಚಿಸುವಂತಹ ವಿವೇಚನೆಯ ಜ್ಞಾನ ಉಂಟಾಗ್ತದೆ. ಮೋಸ ಹೋಗ್ತಿರೋದಾದರೆ, ನೀವು ಪ್ರಾರ್ಥನೆ ಇಲ್ಲದಿರುವುದಾದರೆ ಮೋಸ ಹೋಗ್ತೀರಿ. ಪ್ರಾರ್ಥಿಸುವವರಿಗೆ ದೇವರ ಕಾರ್ಯಗಳು ಅದೇ ರೀತಿ ಯಾವುದು ದುಷ್ಟನ ಕಾರ್ಯ ಎಂದು ಗ್ರಹಿಸಿಕೊಳ್ಳುತ್ತಾರೆ. ಅಂಥ ಜ್ಞಾನ ದೇವರು ಅನುಗ್ರಹಿಸುತ್ತಾರೆ. ಮಹಾರೋಧನೆಯಿಂದ ಪ್ರಾರ್ಥಿಸ್ತಾ ಇದ್ದರು ಯೇಸು. ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವಂಥದ್ದು ಈ ದಿನ ಪ್ರಪಂಚದಲ್ಲಿ ಕಾಣಿಸ್ತಾ ಇಲ್ಲ. ಚರ್ಚಸ್ನಲ್ಲಿ ಸಂಗೀತ ಧ್ವನಿ ಬಹಳವಾಗಿ ಕಾಣಿಸಿಕೊಳ್ತಿವೆ, ಆದರೆ ಕಣ್ಣೀರಿನ ಪ್ರಾರ್ಥನೆಯ ಸ್ವರ ಕೇಳಿಸ್ತಾ ಇಲ್ಲ. ಪ್ರಾರ್ಥನೆಯ ಸ್ವರಗಳು ಆಲಯದಲ್ಲಿ ಕೇಳಿಸ್ತಾ ಇಲ್ಲ. ಪ್ರಾರ್ಥನೆಯ ಧ್ವನಿ ಇಲ್ಲದೇ ಇರೋದಾದರೆ ಅದು ಆಲಯ ಅನ್ನಲಿಕ್ಕಾಗುತ್ತದೋ? ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೆ ಹಾಡುಗಳ ಆಲಯವಾಗಿರಬೇಕೆಂದು ಹೇಳಲಿಲ್ವಲ್ಲ? ಪ್ರಸಂಗಗಳ ನೆಲೆಯೇ ಎಂದು ಹೇಳಲಿಲ್ವಲ್ಲ? ಪ್ರಾರ್ಥನಾಲಯ ಅನಿಸಿಕೊಳ್ಳುವುದು, ಅಲ್ಲಿಗೆ ಎಲ್ಲರೂ ಬಂದು ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವಂತಹ ಸ್ಥಳ, ದೇವರಿಂದ ಉತ್ತರ ಪಡೆದುಕೊಳ್ಳುವ ಸ್ಥಳವಾಗಿದೆ. ಪ್ರಾರ್ಥನೆಗಾಗಿ ನೀವು ಕೂತುಕೊಳ್ಳುವಾಗ, ಹೃದಯ ತುಂಬ ಬಾಧೆಗಳು, ಭಾರಗಳು ಇರುವಾಗ, ಹೋರಾಟಗಳಿರುವಾಗ ಪ್ರಾರ್ಥನೆ ಮಾಡಿ ನೀವು ಎದ್ದ ನಂತರ ನೀವು ಸಂತೈಸಲ್ಪಡುತ್ತೀರಿ, ಕ್ಷಮಿಸಲ್ಪಡುತ್ತೀರಿ. ಅಂತಹ ಅನುಭವವಿಲ್ಲದ ಪ್ರಾರ್ಥನೆಯಿಂದ, ಮಾರ್ಪಡುವಿಕೆಯಿಲ್ಲದ ಪ್ರಾರ್ಥನೆಯಿಂದ ಪ್ರಯೋಜನವೇ ಇಲ್ಲ.
ರೋಧಿಸುತ್ತಾ ಇದ್ದಾರೆ, ಈ ಭಾರ ತಂದೆಯೇ ನನ್ನಿಂದ ತೆಗೆದುಹಾಕಿರಿ ಎಂದು, ಈ ಹೋರಾಟದಲ್ಲಿ ತಂದೆಯೇ ನನಗೆ ಸಹಾಯ ಮಾಡೆಂದು ರೋದನೆಯಿಂದಲೂ ಕಣ್ಣೀರಿನಿಂದಲೂ. ಕಣ್ಣೀರು ಯಾವಾಗ ಬರುತ್ತೆ ಪ್ರಿಯರೇ? ಕಣ್ಣೀರಿನ ಪ್ರಾರ್ಥನೆ ಬಹು ಬೆಲೆಯುಳ್ಳದಾಗಿದೆ. ಒಂದು ಸಾರಿ ಒಬ್ಬ ದೂತ ದೇವರಿಗೆ ಪರಲೋಕದಲ್ಲಿರುವ ಮನುಷ್ಯಕುಮಾರನಿಗೆ ಯಾವಾಗ ಪುನರುತ್ಥಾನನಾಗಿ ಯೇಸು ತಿರುಗಿ ಪರಲೋಕಕ್ಕೆ ಸೇರಿದರೋ, ಭೂಲೋಕವೆಲ್ಲ ದೂತ ತಿರುಗಿ ಬಂದು ಆತನಿಗೆ ಯಾವುದಿಷ್ಟ ಎಂಬುದಾಗಿ ತಿಳ್ಕೊಳ್ಳೋಣ ಅಂದ್ಕೊಂಡು ಒಳ್ಳೆ ಹಾಡುಗಳು, ಆಲಯಗಳು, ಉಜ್ಜೀವನ ಕೂಟಗಳು, ದೇವರ ಮಕ್ಕಳಾಗಿರುವ ಕಾಯರ್ ಮೆಂಬರ್ಸ್ಗಳನ್ನು, ಪಾಸ್ಟರ್ಸ್ಗಳನ್ನು, ಇಂತಹ ಪಿಕ್ಚರ್ಸ್ಗಳನ್ನೆಲ್ಲ ತೆಗೆದುಕೊಂಡು ತೋರಿಸಲು ಹೋದ. ಆತನು ಅವುಗಳನ್ನು ನೋಡಲೇ ಇಲ್ಲ ಅಂತೆ. ಏನೇನೋ ತೋರಿಸ್ತಾನೆ, ಏನೇನೋ ನಿನ್ನ ನಾಮದಲ್ಲಿ ದೇವರೇ ಅದನ್ನು ಮಾಡಿದ್ದೇವೆ, ಇದನ್ನು ಮಾಡಿದ್ದೇವೆ ಎಂಬುದಾಗಿ ಅನೇಕರು ಮಾಡಿ ತೋರಿಸುವ ಪ್ರಯತ್ನ ಮಾಡ್ತಾರೆ. ಆದರೆ ಆತನ ಆನಂದ ಅದರಲ್ಲಿಲ್ಲ. ಕೊನೆಗೆ ಆ ದೂತ ಒಬ್ಬ ವ್ಯಕ್ತಿ ಮೊಳಕಾಲೂರಿದವನಾಗಿ ಕಣ್ಣೀರಿನಿಂದ ಪ್ರಾರ್ಥಿಸುವಂತಹ ದೃಶ್ಯ ನೋಡಿ ತಕ್ಷಣವೇ ಅಲ್ಲಿರುವ ಒಂದು ಎಲೆಯನ್ನು ತೆಗೆದುಕೊಂಡು ಅವನ ಕಣ್ಣೀರನ್ನು, ಕಣ್ಣಿನಿಂದ ಉದುರುವ ಕಣ್ಣೀರಿನ ಹನಿಯನ್ನು ಆ ಎಲೆಯಲ್ಲಿಟ್ಕೊಂಡು ತೆಗೆದುಕೊಂಡು ಹೋದನಂತೆ. ಅದನ್ನು ನೋಡಿದ ಕೂಡಲೇ ಯೇಸು, ಯಾವನು ನನ್ನ ಮಾತನ್ನು ಕೇಳಿ ನಡುಗುತ್ತಿರುವನೋ ಅವನ ಮೇಲೆಯೇ ನನ್ನ ದೃಷ್ಟಿ ಇಟ್ಟಿದ್ದೇನೆ. ನಾನು ಮಹಾಘನನು, ಮಹೋನ್ನತನು ಎಂದು ಉನ್ನತ ಸ್ಥಳದಲ್ಲಿ ವಾಸಿಸುವ ನಿತ್ಯನಿವಾಸಿ. ಆದರೆ ಕುಗ್ಗಿದ ಜಜ್ಜಿದ ಹೃದಯವುಳ್ಳವರೊಳಗೆ ನಾನು ವಾಸಿಸಲಿಕ್ಕಿದ್ದೇನೆ ಎಂಬ ಆ ಪಶ್ಚಾತ್ತಾಪದೊಂದಿಗೆ, ಕೃತಜ್ಞತೆಯೊಂದಿಗೆ, ಅಂತಹ ಸಮರ್ಪಣೆಯಿಂದ ಪ್ರಾರ್ಥನೆ ಮಾಡುವಂತಹವರ ಪ್ರಾರ್ಥನೆಗೆ ಆತನು ಸಂತೋಷಿಸಿದನಂತೆ. ಹೌದು ಪ್ರಿಯರೇ, ಪರಲೋಕವನ್ನು ಸಂತೋಷಪಡಿಸಬಲ್ಲಂತಹ ಪಶ್ಚಾತ್ತಾಪದಿಂದ ಕೂಡಿರುವ ಪ್ರಾರ್ಥನೆ, ವಿಜ್ಞಾಪನೆಯಿಂದ ಕೂಡಿರುವ ಪ್ರಾರ್ಥನೆ ಮಾಡಬೇಕು. ಕಣ್ಣೀರಿನಿಂದ ಆತನು ಪ್ರಾರ್ಥಿಸಿದನು. ದಾವೀದನು ಕ್ಷಮಿಸಲ್ಪಟ್ಟ ಎಂದು ಹೇಳ್ತೇವೆ, ಆದರೆ ದಾವೀದನು ತಪ್ಪು ಮಾಡಿದಾನೆ ಅನ್ನುತ್ತಾರೆ. ದಾವೀದನಿಗೆ ದೇವರು ಯಾಕೆ ಕ್ಷಮಿಸಿದ್ದಾನೆಂದು ಕೇಳ್ತಾರೆ. ಆದರೆ ಅವನ ಪಶ್ಚಾತ್ತಾಪ ನೀವು ಎಂದಾದರೂ ಗಮನಿಸಿದ್ದೀರಾ? ಅವನ ಕಣ್ಣೀರಿನ ಪ್ರಾರ್ಥನೆ ಗಮನಿಸಿದ್ದೀರಾ? ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿವೆ, ನಿನ್ನ ಪುಸ್ತಕದಲ್ಲಿ ಬರೆಯಲಾಗಿವೆ ಎಂದು ದಾವೀದನು ಹೇಳಿದ ಮಾತಿಗೆ ಅರ್ಥ ಗೊತ್ತಾ ನಿಮಗೆ? ಮೆಟ್ರೋಪಾಲಿಟನ್ ಡಿಪಾರ್ಟ್ಮೆಂಟ್ ಅವರು ಮಳೆ ಸುರಿದಾಗ ಅದನ್ನು ಅಳೆಯುತ್ತಾರೆ. ಒಂದು ಗೋಲಾಕಾರದ ಫನಲ್ ಹಾಗೆ ಇರುತ್ತೆ. ಇಷ್ಟು ಅಗಲವಾದ ನಾಳದಲ್ಲಿ ಎಷ್ಟು ಮಳೆ ಸುರಿದಿತ್ತು ಎಂಬುದಾಗಿ ಆ ಫನಲ್ ಕೆಳಗೆ ಒಂದು ಬಾಟಲ್ ಇರುತ್ತೆ. ಆ ಬಾಟಲಲ್ಲಿ ಆ ನೀರಿನ ಹನಿಯ ಅಳತೆ ಮಾಡಿ ಮಳೆ ಎಷ್ಟು ಸುರಿಯಿತು ಎಂದು ಹೇಳ್ತಾರೆ. ಹಾಗೆಯೇ ದೇವರು ನಮ್ಮ ಕಣ್ಣೀರನ್ನು ಬುದ್ದಲಿಯಲ್ಲಿ ಶೇಖರಿಸಿ ನಮ್ಮ ಪ್ರಾರ್ಥನೆಯ ಸಾರಾಂಶ ಎಷ್ಟಾಗಿದೆ, ಎಷ್ಟು ಹೃದಯ ಆಳದಿಂದ ಬಂದಿದೆ ಎಂಬುದಾಗಿ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರಂತೆ. ಅವು ಕವಿತೆಯ ರೂಪದಲ್ಲಿ, ಅಂದರೆ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ ಅಂತೆ. ಈಸ್ ನೋಟಿಂಗ್ ಡೌನ್ ಆಲ್ ಅವರ್ ಟಿಯರ್ಸ್. ಅದಕ್ಕೆ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ತಪ್ಪದೆ ಉತ್ತರ ಕೊಡ್ತಾರೆ. ಕಣ್ಣೀರಿನ ಪ್ರಾರ್ಥನೆ ದೇವರು ಯಾವತ್ತೂ ತಿರಸ್ಕರಿಸುವುದಿಲ್ಲ. ಪಶ್ಚಾತ್ತಾಪದಿಂದ ಕೂಡಿರುವ ಪ್ರಾರ್ಥನೆ, ವಿಜ್ಞಾಪನೆ ಎಷ್ಟೋ ಮುಖ್ಯವಾಗಿದೆ. ದೇವರ ಬಳಿಗೆ ಹೋಗಿ ಡಿಮಾಂಡ್ ಮಾಡಿ ಎಂದು ಎಷ್ಟೋ ಸೇವಕರು ಈ ದಿನ ಹೇಳ್ತಾರೆ. ಓಕೆ, ಡಿಮಾಂಡ್ ಮಾಡಬೇಕಾದ ವಿಷಯಗಳಲ್ಲಿ ಡಿಮಾಂಡ್ ಮಾಡಬಹುದು, ಆದರೆ ತಪ್ಪು ಮಾಡಿ ನೀವು ಅದಕ್ಕೆ ಒಪ್ಪಿಕೊಳ್ಳಲಾರದೆ, ಪಶ್ಚಾತ್ತಾಪವಿಲ್ಲದೆ, ನೀವೇನೋ ದೊಡ್ಡದಾಗಿ ದೇವರ ಮಗು ನಾನಾಗಿದ್ದೇನೆ, ನನ್ನ ಮೇಲೆ ದೇವರಿಗೆ ಅಧಿಕಾರವಿದೆ ಎಂಬುವಂತೆ ನೀವು ಒಂದು ವೇಳೆ ನಟಿಸುತ್ತಾ ಇರುವುದಾದರೆ ಅದು ಒಳ್ಳೆಯದಲ್ಲ. ಅಬ್ರಹಾಮನು ಪ್ರಾರ್ಥಿಸಿದಂತೆ, ನಾನು ಧೂಳಾಗಿದ್ದೇನೆ, ಕಸವಾಗಿದ್ದೇನೆ, ನಿನ್ನೊಂದಿಗೆ ಮಾತಾಡಲು ಸಾಹಸ ಮಾಡಿದ್ದೇನೆ ಎಂದು ಯಾಕೆ ಹಾಗೆ ಹೇಳ್ದ? ನಂಬಿಕೆಗೆ ಮೂಲ ಪುರುಷನು, ದೇವರ ಸ್ನೇಹಿತನು ಹೇಗೆ ಮಾತಾಡ್ತಾನೆ ನೋಡಿ. ಲೋಟನ ಕುಟುಂಬಕ್ಕಾಗಿ ಹೇಗೆ ವಿಜ್ಞಾಪನೆ ಮಾಡ್ತಾನೆ ನೋಡಿ. ಆ ದಿನ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಬೇಕಾದಾಗ, ಇಗೋ ಬೂದಿಯಲ್ಲಿ ಕೂತ್ಕೊಂಡು ನನ್ನನ್ನು ನಾನು ತಗ್ಗಿಸಿಕೊಳ್ತಿದ್ದೇನೆ, ನಾನು ಧೂಳಿಯಾಗಿದ್ದೇನೆ ಎಂಬುದಾಗಿ ದೇವರ ಮುಂದೆ ಎಷ್ಟೋ ತಗ್ಗಿಸಿಕೊಂಡು ಪ್ರಾರ್ಥಿಸ್ತಾನಲ್ಲವೇ? ಈ ದಿನ ತಗ್ಗಿಸಿಕೊಂಡು ಮಾಡುವ ಪ್ರಾರ್ಥನೆ ನಾವು ಕಲಿಯುವುದಾದರೆ ಆಧ್ಯಾತ್ಮಿಕ ಬಲವನ್ನು ನಾವು ಹೊಂದಿಕೊಳ್ತೇವೆ. ಯೇಸುಕ್ರಿಸ್ತನು ಶರೀರಧಾರಿಯಾದ ದಿನಗಳಲ್ಲಿ ಆತನು ಕಣ್ಣೀರಿನಿಂದ ಪ್ರಾರ್ಥಿಸಿದ್ದಾರೆ. ತನ್ನನ್ನು ಮರಣದಿಂದ ರಕ್ಷಿಸುವಾತನಿಗೆ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಅಂಗೀಕರಿಸಲ್ಪಟ್ಟನು. ಈ ದಿನದಿಂದ ನಮ್ಮ ಪ್ರಾರ್ಥನೆ ಹೃದಯಾಂತರಾಳದೊಳಗಿಂದ ಪಶ್ಚಾತ್ತಾಪದಿಂದ ಮಾಡಬೇಕು. ಪ್ರಾರ್ಥನೆ ಅಂದರೆ ನಮ್ಮ ಇಷ್ಟವನ್ನು ದೇವರು ಮಾಡಬೇಕು ಎಂದು ಹೇಳುವಂಥದ್ದಲ್ಲ. ದೇವರೇ ನಿಮ್ಮ ಇಷ್ಟ ಮಾಡಲು ನನಗೆ ಸಹಾಯ ಮಾಡಿರಿ ಎಂದು ಬೇಡುವಂಥದ್ದಾಗಿದೆ. ನಮ್ಮ ಇಷ್ಟವಲ್ಲ, ನಮ್ಮ ಚಿತ್ತವಲ್ಲ, ನಿಮ್ಮ ಇಷ್ಟವೇ ನೆರವೇರಬೇಕು ಎನ್ನುವುದೇ ನಿಜವಾದ ಪ್ರಾರ್ಥನೆ. ಪ್ರಾರ್ಥನೆ ದೇವರ ಮನಸ್ಸು ಬದಲಾಯಿಸುವುದಕ್ಕಾಗಿ ಅಲ್ಲ, ನಮ್ಮಷ್ಟಕ್ಕೆ ನಾವು ಮಾರ್ಪಡುವುದಕ್ಕಾಗಿ. ಅಂತಹ ಪ್ರಾರ್ಥನೆ ಜೀವಿತ ಹೊಂದಿಕೊಂಡವರಾಗಿರೋಣ. ಈ ದಿನ ಶುಕ್ರವಾರ ನಿಮ್ಮ ಆಲಯದಲ್ಲಿ ಪ್ರಾರ್ಥನೆ ಇರುವುದಾದರೆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಸಭೆಯಾಗಿ ಏಕಮನಸ್ಸುಳ್ಳವರಾಗಿ, ದೇವ ಜನರೊಂದಿಗೆ ಶುದ್ಧ ಹೃದಯವುಳ್ಳವರಾಗಿ, ದೇವರೊಂದಿಗೆ ಪ್ರಾರ್ಥಿಸುವವರಾಗಿ ಐಕ್ಯವಾಗಿದ್ದು ಪವಿತ್ರಾತ್ಮನ ಕಾರ್ಯಗಳು ನೆರವೇರುವ ಹಾಗೆ ಪ್ರಾರ್ಥನೆಯ ಸಮಯದಲ್ಲಿ ದೇವರಿಗೋಸ್ಕರ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ನಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸೋಣ. ದೇವರು ಕೊಡುವ
ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮಗೆ ಪ್ರಾರ್ಥಿಸುವುದನ್ನು ಕಲಿಸಿರಿ. ಆ ದಿನ ಶಿಷ್ಯರಿಗೆ ಕಲಿಸಿರುವ ರೀತಿಯಲ್ಲಿ ತಂದೆಯೇ, ಕೇವಲ ಅದು ಯೇಸು ಕಲಿಸಿರುವ ಪ್ರಾರ್ಥನೆಯಾಗಿರಲಾರದೆ ಅದರಲ್ಲಿರುವ ಸಾರವನ್ನು, ಆಳವನ್ನು ಗಮನಿಸಿ ಪ್ರಾರ್ಥಿಸುವ ಹಾಗೆ ಸಹಾಯ ಮಾಡಿರಿ. ನೀವು ಹೇಳೋದಷ್ಟೇ ಅಲ್ಲ, ಅವರ ಮುಂದೆ ಮೊಳಕಾಲೂರಿ ಪ್ರಾರ್ಥಿಸುವ ವಿಧಾನವನ್ನು ನಾವು ಕೂಡ ನೋಡಿ ಪ್ರಾರ್ಥನೆ ಮಾಡುವ ಹಾಗೆ ನಮಗೆ ಸಹಾಯ ಮಾಡಿರಿ. ಅಂತ್ಯಕಾಲದ ಭಯಂಕರವಾದ ದಿನಗಳಲ್ಲಿ ನಾವಿರುತ್ತಿರುವಾಗ ಎಲ್ಲ ಕಡೆ ಕಳವಳಗಳು, ಭಯ, ಆಂದೋಲನೆಯಿಂದಿರುವ ಈ ಅಂತ್ಯ ದಿನಗಳಲ್ಲಿ ಪ್ರಾರ್ಥನೆ ಇಲ್ಲದವರಾಗಿ ನಾವಿರೋದಾದರೆ ನಾವು ತಪ್ಪಿ ಹೋಗ್ತೇವೆಂದು, ಜಾರಿ ಬೀಳ್ತೇವೆಂದು ಗುರುತಿಸಿ ದೇವರೇ, ನಿಮ್ಮೊಂದಿಗೆ ಸಹವಾಸ ಮಾಡುವ ಹಾಗೆ ಮೇಲಿಂದ ಮೇಲೆ ನಮ್ಮ ಹೃದಯಗಳನ್ನು ನಿಮ್ಮ ಮುಂದೆ ಹೊಯ್ದುಕೊಳ್ಳುವಂತೆ ಪ್ರತಿ ಬಾಧೆಯಲ್ಲಿ, ಪ್ರತಿ ಶೋಧನೆಯಲ್ಲಿ, ಪ್ರತಿ ಶ್ರಮೆಯಲ್ಲಿ ರೋದನೆಯೊಂದಿಗೆ, ಕಣ್ಣೀರಿನೊಂದಿಗೆ ನಿಮಗೆ ವಿಜ್ಞಾಪನೆ ಮಾಡುವ ಪ್ರಾರ್ಥನಾ ಜೀವಿತ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಪ್ರಾರ್ಥಿಸಿರಿ. ನಮಗೂ ಕೂಡ ನಿಮ್ಮ ಪ್ರಾರ್ಥನಾ ಮನವಿ ತಿಳಿಯಪಡಿಸಿರಿ. ನಾವು ಕೂಡ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ತಿಳಿಯಪಡಿಸಿರಿ. ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಟೈಪ್ ಮಾಡಿರಿ, ಲೈಕ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು, ಇತರರಿಗೆ ಶೇರ್ ಮಾಡುವುದು ನಿಮ್ಮ ಜವಾಬ್ದಾರಿಕೆಯಾಗಿದೆ ಅನ್ನುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ನಾಳೆ 7 ಗಂಟೆಗೆ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.